ನಮಸ್ಕಾರ. ಕರ್ನಾಟಕದ ರಾಜಕಾರಣದ ಏನು ಪರಸ್ಪರ ಸಂಬೋಧನೆ ಸಂವಾದ ನಡೀತಾ ಇದೆ, ಹೊಸ ಭಾಷೆಗಳು ಹೊಸ ಪದಗಳು ಇವತ್ತು ಬರ್ತಾ ಇವೆ. ಖಾಲಿ ಟ್ರಂಕ್, ವೇಸ್ಟ್ ಬಾಡಿ, ವೇಸ್ಟ್ ಪ್ರಾಡಕ್ಟ್, ಎಳಸು, ಈ ರೀತಿಯ ಪದಪುಂಜಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ರೀತಿಯಿಂದ ಈ ರಾಜಕೀಯ ವ್ಯಾಕರಣಕ್ಕೆ, ರಾಜಕೀಯ ವೊಕ್ಯಾಬ್ಯುಲರಿಗೆ ಈ ಹೊಸ ಪದಗಳನ್ನ ನಮ್ಮ ನಾಯಕರು ಇವತ್ತು ಯೋಗದಾನವನ್ನಾಗಿ ನೀಡ್ತಾ ಇದ್ದಾರೆ. ಮೊದಲೇ ರಾಜಕೀಯ ಅಂತಂದ್ರೆ ಸಾಮಾನ್ಯ ಜನಕ್ಕೆ ಒಂದು ತಿರಸ್ಕಾರ ಹೆಚ್ಚಾಗ್ತಾ ಇರೋ ಸಮಯದಲ್ಲಿ ಈ ರೀತಿ ಭಾಷಾ ಪ್ರಯೋಗ ಇನ್ನಷ್ಟು ಆ ತಿರಸ್ಕಾರನ ಜಾಸ್ತಿ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಅವ್ರದ್ದೊಂದು ಕನಸಿನ ಕೂಸು ಟನಲ್ ರೋಡ್. ಬೆಂಗಳೂರಲ್ಲಿ 18 ಕಿಲೋಮೀಟರ್ ಟನಲ್ ರೋಡ್ ಮಾಡಬೇಕು, 2 ಹಂತದಲ್ಲಿ 34 ಕಿಲೋಮೀಟರ್ ಮಾಡಬೇಕು, ಸುಮಾರು 43,000 ಕೋಟಿ ಆಗುತ್ತೆ, ಅದರಿಂದ ಟ್ರಾಫಿಕ್ ಕಡಿಮೆ ಆಗುತ್ತೆ. ಒಂದು ಕಲ್ಪನೆಯ ಕೂಸು ಅವ್ರದ್ದು, ಅದನ್ನ ಮಾಡಲೇಬೇಕು ಅಂತ ಹೊರಟಿದ್ದಾರೆ. ಆದರೆ ಸರ್ಕಾರ ನಡೆಸ್ತಾ ಇರೋರಿಗೆ ಇನ್ನೊಂದು ಆಯಾಮದ ವಿಚಾರ ಬಂದರೆ ಅದನ್ನ ಸ್ವೀಕರಿಸುವ ತಾಳ್ಮೆ ಇರಬೇಕು, ಸಹನೆ ಇರಬೇಕು, ಆ ಒಂದು ಉದಾರತೆ ಇರಬೇಕು. ಬೆಂಗಳೂರಿನ ದಕ್ಷಿಣ ಕ್ಷೇತ್ರದ ಸಂಸದರು ಶ್ರೀ ತೇಜಸ್ವಿ ಸೂರ್ಯ ಈ ಟನಲ್ ಯೋಜನೆಯಲ್ಲಿರುವ ಕೊರತೆಗಳು ಮತ್ತೆ ಈ ಟನಲ್ ರೋಡ್ ಬದಲು ಪರ್ಯಾಯದೇನಿದೆ ಅದನ್ನೆಲ್ಲಾನು ಕೂಡ ಒಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಿಟ್ಟಿದ್ದಾರೆ. ಅದನ್ನ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ.